ನೆಕ್ಸ್ಟ್ ವಿಡಿಯೋ ಇನ್ನೊಂದೆರಡು ವಿಡಿಯೋ ಹಾಕ್ತೀನಿ. ಆದರೆ ನಾನು ರೆಗ್ಯುಲರ್ ಆಗಿ ಅದ್ರ ಬಗ್ಗೆ ಕಾಳಜಿ ವಹಿಸಲೇಬೇಕು. ಒಂದಿನ ಮಾಡೋದು ಬಿಡೋದು ಈ ರೀತಿ ಮಾಡಿದರೆ ಕಡಿಮೆನೇ ಆಗಲ್ಲ. ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಮಿಲ್ತಾನಿ ಮಿಟ್ಟಿ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ನಮ್ಮ ಸ್ಕಿನ್ನು ತುಂಬ ಗ್ಲೋವಾಗಿ ಕಾಣಲಿಕ್ಕೆ ಅನುಕೂಲ ಆಗುತ್ತೆ. ಹಾಗೆ ನಮ್ಮ ಸ್ಕಿನ್ನಲ್ಲಿ ಏನಾದರೂ ಡ್ಯಾಮೇಜ್ ಎಲ್ಲ ಇದ್ದರೆ ಸರಿದೂಗ್ತಾ ಬರುತ್ತೆ. ಇಲ್ಲಾಂದರೆ ನಾನು ಹೋಮ್ ಮೇಡ್ ಕ್ರೀಮೆಲ್ಲ ಮಾಡ್ಕೋತೀನಿ ಅಲ್ವಾ, ಅದನ್ನೇ ಅಪ್ಲೈ ಮಾಡಿಕೊಂಡು ಹೊರಗಡೆ ಹೋಗ್ತೀನಿ. ನನಗದು ಇಷ್ಟ. ಆಯಿಲ್ ಅನಿಸಲ್ಲ ನನಗೆ. ಹಾಯ್, ನಮಸ್ತೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಓಪನ್ ಪೋರ್ಸ್ ಸಮಸ್ಯೆಗೆ ಬೆಸ್ಟ್ ಮನೆಮದ್ದನ್ನು ತಂದಿದ್ದೀನಿ. ಓಕೆನಾ? ನಿಮ್ಮ ಫೇಸಲ್ಲಿ ಓಪನ್ ಪೋರ್ಸ್ ಸಮಸ್ಯೆ ಇದೆಯಾ? ಮೇಕಪ್ ಮಾಡಿದ್ರೂ ಕೂಡ ಸ್ಕಿನ್ನಲ್ಲಿ ಯಾವುದೇ ರೀತಿಯ ಸ್ಮೂತು ಕಾಣಿಸ್ತಾ ಇಲ್ವಾ? ಇಂದು ನಾನು ಶೇರ್ ಮಾಡ್ತಾ ಇದ್ದೀನಿ ನ್ಯಾಚುರಲ್ ಹೋಮ್ ರೆಮಿಡೀಸ್ ಫಾರ್ ಓಪನ್ ಪೋರ್ಸ್. ಇದು ರೆಗ್ಯುಲರ್ ಆಗಿ ಫಾಲೋ ಮಾಡಿದರೆ ಪೋರ್ಸ್ ಸೈಜ್ ರಿಡ್ಯೂಸ್ ಆಗೋ ಹಾಗೆ ಕಾಣುತ್ತೆ. ಸ್ಕಿನ್ನು ಸ್ಮೂತ್ ಆ್ಯಂಡ್ ಕ್ಲೀನ್ ಲುಕ್ ಬರುತ್ತೆ. ನಾನು ಹೇಳೋ ರೀತಿಯಲ್ಲಿ ನೀವು ಕೂಡ ಇದನ್ನು ಟ್ರೈ ಮಾಡಿ. ಒಳ್ಳೆ ರಿಸಲ್ಟ್ ಅಂತೂ ಬಂದೇ ಬರುತ್ತೆ. ಆದರೆ ಓಪನ್ ಪೋರ್ಸ್ ಪೂರ್ತಿಯಾಗಿ ಹೋಗೋದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಅಂದರೆ ಸ್ವಲ್ಪ ಓಪನ್ ಪೋರ್ಸ್ ಇದ್ದರೆ ಅದು ಏನು ಓಪನ್ ಪೋರ್ಸ್ ಇಲ್ಲ ಅನ್ನಬೇಕು, ಆ ರೀತಿಯಲ್ಲಿ ಕಾಣ್ಬೋದು. ಅಂದರೆ ನಮ್ಮ ಮುಖದಲ್ಲಿ ಗ್ಲೋ ಬಂದಿರುತ್ತೆ, ಅದು ಮುಚ್ಚಿದ ಹಾಗೆ ಅನಿಸತ್ತೆ. ಓಕೆನಾ? ಆದಷ್ಟು ನಾವು ಈ ರೀತಿ ಹೋಮ್ ಮೇಡ್ ಕ್ರೀಮೆಲ್ಲ ಬಳಸೋದ್ರಿಂದ ಸರಿದೂಗಿಸ್ತಾ ಬರ್ಬೋದು. ನೋಡಿದರೆ ಓಪನ್ ಪೋರ್ಸ್ ಇಲ್ಲ ಅನಿಸತ್ತೆ, ಆ ರೀತಿ ಆಗತ್ತೆ. ಇದು ಸ್ವಲ್ಪ ಟೈಮ್ ತಗೊಳ್ಳತ್ತೆ. ಪೂರ್ತಿಯಾಗಿ ಕಡಿಮೆ ಆಗಲಿಕ್ಕೆ ಟೈಮ್ ಬೇಕು. ದೊಡ್ಡ ಓಪನ್ ಪೋರ್ಸ್ ಇದ್ದರೆ ಅದು ಸ್ವಲ್ಪ ಕಡಿಮೆ ಆಗೋದು ಕಷ್ಟ ಇದೆ. ಆದರೆ ಓಪನ್ ಪೋರ್ಸ್ ಇಲ್ಲ ಅಂತ ನಾವು ತೋರಿಸ್ಕೋಬಹುದು. ಓಕೆನಾ? ಸ್ಕಿನ್ನಲ್ಲಿ ಒಂದು ರೀತಿ ಗ್ಲೋ ಬರುತ್ತೆ, ಸ್ಕಿನ್ನು ಕ್ಲೀನ್ ಆಗುತ್ತೆ. ಹಾಗೆ ನಾನು ಹೇಳಿರೋ ರೀತಿಯಲ್ಲೇ ಮಾಡಿ ನೀವು ನಮ್ಮ ಫೇಸು ಸ್ವಲ್ಪ ಕ್ಲೀನಾಗಿ ಇಟ್ಕೋಬೇಕು. ಅಂದರೆ ದಿನದಲ್ಲಿ 3 ಟೈಮು ಫೇಸನ್ನು ತೊಳಿಬೇಕು. ಹಾಗೆ ನಾನೀಗ ಹೇಳುವಂತಹ ರೆಮಿಡಿಯನ್ನು ಯೂಸ್ ಮಾಡಿದರೆ ತುಂಬ ರೆಮಿಡಿ ಇದೆ. ನಾನು ಇವತ್ತು ಒಂದು ಮಾಡಿ ತೋರಿಸ್ತೀನಿ. ಓಕೆನಾ? ಒಬ್ಬರು ನನಗೆ ಕೇಳಿದ್ರು ಓಪನ್ ಪೋರ್ಸಿಗೆ ಏನಾದರೂ ಒಂದು ಟಿಪ್ಸ್ ಕೊಡಿ ಅಂತ. ಅದಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ವಿಲಾಸಿನಿ ಬ್ಯೂಟಿ ಕೇರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇಂತಹ ಬ್ಯೂಟಿ ಟಿಪ್ಸ್ ಬೇಕು ಅಂದರೆ ಕನ್ನಡ ಬ್ಯೂಟಿ ಟಿಪ್ಸ್ ವಿಲಾಸಿನಿ ಬ್ಯೂಟಿ ಕೇರ್ ಚಾನಲನ್ನು ಮರಿಬೇಡಿ. ಓಕೆನಾ? ಎಲ್ಲ ವಿಡಿಯೋಸು ಇದೆ. ಹೆಚ್ಚು ಪ್ರೋತ್ಸಾಹ ಕೊಟ್ಟಿದ್ರೆ ನಾನು ಹೆಚ್ಚು ವಿಡಿಯೋವನ್ನು ಹಾಕ್ಬೋದು. ನನ್ನ ಚಾನಲಲ್ಲಿ ಬ್ಯೂಟಿ ಕೇರ್, ಬ್ಯೂಟಿ ಹೇರ್ ಬಗ್ಗೆ, ಸ್ಕಿನ್ ಬಗ್ಗೆ ಈ ರೀತಿ ವಿಡಿಯೋನೇ ಬರುತ್ತೆ. ಓಕೆನಾ? ಹೆಚ್ಚು ಸಪೋರ್ಟ್ ಮಾಡಿ, ವಿಡಿಯೋವನ್ನು ಫಾಲೋ ಮಾಡಿ. ಓಕೆ? ನನಗೆ ಪಿಂಪಲ್ಸ್ ಆಗುತ್ತೆ ಅಲ್ವಾ, ಅದರಲ್ಲೂ ದೊಡ್ಡ ಪಿಂಪಲ್ಸ್ ಎಲ್ಲ ಆದಾಗ ಅದನ್ನು ಒತ್ತಿ ಚಿವುಟೋದೆಲ್ಲ ಮಾಡಿದಾಗ ಅಲ್ಲಿ ಓಪನ್ ಪೋರ್ಸ್ ಆಗಿಬಿಡತ್ತೆ. ಅದು ಒಂದರ ನಂತರ ಒಂದು ಪಕ್ಕನೇ ಪಿಂಪಲ್ಸ್ ಎಲ್ಲ ಆದಾಗ ಈ ರೀತಿ ಪ್ರಾಬ್ಲಮ್ಮು ಆಗುತ್ತೆ. ಕೆಲವೊಬ್ಬರಿಗೆ ಚಿಕ್ಕದು ದೂರ ಪಿಂಪಲ್ಸ್ ಎಲ್ಲ ಆದಾಗ ಸ್ವಲ್ಪ ಅಲ್ಲಿ ಒತ್ತಿ ತೆಗೆದಾಗ ಅಲ್ಲೇ ಒಂದು ಹೋಲೆಲ್ಲ ಬಿದ್ದು ಅಲ್ಲಿ ಚಿಕ್ಕ ಓಪನ್ ಪೋರ್ಸು ಆಗುತ್ತಲ್ವ. ಅಂತಹ ಓಪನ್ ಪೋರ್ಸು ಬೇಗ ಕಡಿಮೆ ಮಾಡ್ಕೋಬಹುದು. ಅದ್ರ ಸ್ವಲ್ಪ ಕಡೆ ಹೋಗುವಾಗ ಯಾವುದಾದ್ರೂ ಒಂದು ಮಾಯ್ಶ್ಚರೈಸಿಂಗ್ ಕ್ರೀಮನ್ನು ಅಪ್ಲೈ ಮಾಡ್ಕೋಬೇಕು. 3 ಸಲ ತೊಳೆದು ಎಣ್ಣೆ ಜಡ್ಡಿನ ಅಂಶನ ಕೂತ್ಕೊಳ್ಳಿಕ್ಕೆ ಕೊಡಬಾರ್ದು. ಹಾಗೆ ಮೊಡವೆ ಇದ್ರೂ ಕೂಡ ಏನು ಮೊಡವೆ ಅಂದರೆ ಚಿವುಟೋದು ಎಲ್ಲ ಮಾಡಬಾರ್ದು, ಆಗತ್ತೆ ಮೊಡವೆಗೆ. ಅದು ಕೆಲವೊಂದು ಬಾಡಿಗೆ ಕೆಲವೊಂದು ಕ್ರೀಮು ಆಗಲ್ಲಲ್ವ, ಅಂತಹ ಕ್ರೀಮನ್ನೆಲ್ಲ ಬಿಟ್ಟು ಬಿಡಬೇಕು. ಆದಷ್ಟು ನಮ್ಮ ಫೇಸಿಗೆ ಯಾವುದು ಸರಿದೂಗುತ್ತೆ ಆ ರೀತಿ ಇದನ್ನು ನಾವು ಅಪ್ಲೈ ಮಾಡ್ಕೋಬೇಕು. ಹಾಗೆ ಪಿಂಪಲ್ಸು ತುಂಬ ಆಗ್ತಾ ಇದೆ ಅಂದರೆ ಅದನ್ನು ಬೇಗ ಕಡಿಮೆ ಮಾಡಬೇಕು. ಚಿವುಟೋದು ಅಲ್ಲೇ ಪಿನ್ನಿಂದ ಚುಚ್ಚೋದೆಲ್ಲ ಮಾಡಲೇಬಾರ್ದು. ಒತ್ತಿ ತೆಗೆಯೋದೆಲ್ಲ ಮಾಡಿದರೆ ಅದು ಏನಾಗುತ್ತೆ, ಓಪನ್ ಪೋರ್ಸ್ ದೊಡ್ಡ ಆಗುತ್ತೆ. ಆ ದೊಡ್ಡ ಓಪನ್ ಪೋರ್ಸ್ ಇದೆ. ಕೆಲವೊಬ್ಬರಿಗೆ ತುಂಬ ಹೊಂಡ ಬಿದ್ದಿರುತ್ತೆ ಅಲ್ವಾ, ಅದು ಕೂಡ ನಾವು ಕಾಣದೇ ಇರುವ ಹಾಗೆ ಮಾಡ್ಬೋದು. ಓಕೆನಾ? ಫೇಸ್ ಕ್ಲೀನಾಗಿ ಇರುವ ಹಾಗೆ ಮಾಡ್ಬೋದು. ಸ್ಮೂತ್ ಫೇಸನ್ನು ಮಾಡ್ಬೋದು. ತುಂಬ ಹಾರ್ಡಾಗಿ ಕಾಣಲ್ಲ. ಅಂದರೆ ಓಪನ್ ಪೋರ್ಸ್ ಇಲ್ಲ ಅನ್ನಬೇಕು, ಆ ರೀತಿ ನಾವು ಮಾಡ್ಕೋಬೋದು. ಆದರೆ ಅದನ್ನು ಓಪನ್ ಪೋರ್ಸ್ ತುಂಬಿಸೋದು ಸ್ವಲ್ಪ ಕಷ್ಟ ಆಗತ್ತೆ. ಆದರೂ ಕೆಲವೊಂದು ಹೋಮ್ ಮೇಡ್ ಕ್ರೀಮಿಂದ ಆದಷ್ಟು ಮಾಡ್ತಾ ಬಂದರೆ ಅಲ್ಲಲ್ಲೇ ಸರಿದೂಗ್ತಾ ಬರುತ್ತೆ. ನಿಧಾನವಾಗಿ ಅದನ್ನು ಸರಿ ಮಾಡ್ಕೋಬೋದು. ಓಕೆನಾ? ನಾನು ಇನ್ನೊಂದೆರಡು ವಿಡಿಯೋ ಹಾಕ್ತೀನಿ. ಆದರೆ ನಾನು ರೆಗ್ಯುಲರ್ ಆಗಿ ಅದ್ರ ಬಗ್ಗೆ ಕಾಳಜಿ ವಹಿಸಲೇಬೇಕು. ಒಂದಿನ ಮಾಡೋದು ಬಿಡೋದು ಈ ರೀತಿ ಮಾಡಿದರೆ ಕಡಿಮೆನೇ ಆಗಲ್ಲ.
ಒಂದಾದ ನಂತರ ಇನ್ನೊಂದು ತುಂಬ ರೀತಿಯಲ್ಲಿ ನಾವು ಓಪನ್ ಫೋರ್ಸನ್ನು ಸರಿ ಮಾಡ್ಕೋಬೋದು. ಓಕೆನಾ? ಅದೇ ರೀತಿ ನಾವು ಸ್ವಲ್ಪ ಕೇರ್ ತೊಗೊಂಡ್ರೆ ನಾವು ಎಷ್ಟೇ ಓಪನ್ ಫೋರ್ಸ್ ಇದ್ದರೂ ಕೂಡ ಓಪನ್ ಫೋರ್ಸ್ ಇಲ್ಲ ಅನ್ನೋ ಹಾಗೆ ಮಾಡ್ಕೋಬೋದು ಅಷ್ಟೇ. ಆದರೆ ಸ್ವಲ್ಪ ಹೋಲು ಇದ್ದೇ ಇರುತ್ತೆ, ಅಂದರೆ ಇರುತ್ತೆ ಅಂದರೆ ಕಾಣಲ್ಲ ಆ ಥರ. ಓಕೆನಾ? ಅದು ಒಂದು ಸಲ ಹೋಲ್ ಬಿತ್ತು ಅಂದರೆ ಒಂದು ರೀತಿ ಹೊಂಡ ಅಲ್ಲ ಆಯಿತು ಅಂದರೆ ಅದನ್ನು ತುಂಬಿಸೋದು ತುಂಬ ಕಷ್ಟ ಆಗುತ್ತೆ. ಅದೇನು ಅವ್ರದ್ದು ಸ್ಕಿನ್ನು ತುಂಬ ಸ್ಮೂತಾಗಿ ನಂತರ ಕ್ರಮೇಣ ಸರಿಯಾಗತ್ತೆ. ಓಕೆನಾ? ಬನ್ನಿ ಹಾಗಾದರೆ ನಾನು ಇದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದೀನಿ. ಸ್ವಲ್ಪ ದೊಡ್ಡ ವಿಡಿಯೋ ಆಯಿತು ಅನಿಸುತ್ತೆ, ಆದರೂ ನಾನು ಯಾವ ರೀತಿ ರೆಡಿ ಮಾಡೋದು ಹಾಗೆ ಹೇಗೆ ಅಪ್ಲೈ ಮಾಡೋದು ಅಂತ ತಿಳಿಸ್ತೀನಿ. ಒಳ್ಳೆ ರಿಸಲ್ಟು ಕೂಡ ಇದರಲ್ಲಿ ಇದೆ. ಓಕೆನಾ? ಇನ್ನು ಯಾರ್ಯಾರಿಗೆ ಓಪನ್ ಫೋರ್ಸ್ ಇದೆ ಅಂತ ಕಮೆಂಟ್ ಮಾಡಿ, ನನಗೆ ತಿಳಿದಿರುವ ವಿಡಿಯೋನ ಹಾಕ್ತೀನಿ. ಓಕೆನಾ? ಅಂದರೆ ನನಗೂ ಸ್ವಲ್ಪ ಮೊದಲೆಲ್ಲ ಪಿಂಪಲ್ಸ್ ಅಂದರೆ ಚಿಕ್ಕೋಳಿದಾಗ ಆಗ್ತಿತ್ತು, ಇಲ್ಲೆಲ್ಲ ಚಿಕ್ಕದ ಆಗಿತ್ತು. ನಂತರ ಅಲ್ಲಲ್ಲೇ ಚಿಕ್ಕದು ಹೋಲ್ ಥರ ಕಾಣಿಸ್ತಿತ್ತು. ನಂತರ ನಾನು ಆ ರೀತಿಯೆಲ್ಲ ಅಪ್ಲೈ ಮಾಡಿಕೊಂಡೆ, ಅದೆಲ್ಲ ಅಲ್ಲಲ್ಲೇ ಸರಿದೋಗ್ತು, ಸ್ವಲ್ಪನೂ ಕಾಣಿಸಲ್ಲ. ಅಂದರೆ ಅಲ್ಲಿ ಏನಾಯಿತು, ಸ್ಕಿನ್ನು ನಮ್ಮದು ಫೇಸು ತುಂಬ ಕ್ಲೀನ್ ಆಯಿತು, ನ್ಯಾಚುರಲ್ ಗ್ಲೋ ಬಂದುಬಿಡ್ತು. ಆ ರೀತಿ ಮಾಡಿಕೊಂಡ್ರೆ ಖಂಡಿತ ಓಪನ್ ಫೋರ್ಸ್ನಿಂದ ನಾವು ಹೊರಗಡೆ ಬರ್ಬೋದು. ಓಕೆನಾ? ಆದರೆ ಒಂದೇ ಸಲ ಆದಷ್ಟು ಬೇಗ ಅಂತೂ ಕಡಿಮೆ ಆಗೋಲ್ಲ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಅಲ್ಲಿ ತನಕ ನಾವು ಇದನ್ನು ಈ ರೀತಿದು ಅಂದರೆ ಫೇಸಿಗೆಲ್ಲ ನಾವು ಸ್ವಲ್ಪ ಕಾಳಜಿಯನ್ನು ವಹಿಸಬೇಕು. ಪೂರ್ತಿ ಸರಿ ಮಾಡ್ಕೋಬೋದು. ಓಕೆನಾ? ಬನ್ನಿ ಹಾಗಾದರೆ ಯಾವ ರೀತಿ ರೆಡಿ ಮಾಡೋದು, ಹೇಗೆ ಅಪ್ಲೈ ಮಾಡ್ಕೋಬೋದು ಎಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ಬಂದರೆ ನನ್ನ ಚಾನಲನ್ನು ಮರಿಬೇಡಿ, ವಿಲಾಸಿನಿ ಬ್ಯೂಟಿ ಕೇರ್ ಚಾನಲ್. ಓಕೆನಾ? ಕನ್ನಡ ಬ್ಯೂಟಿ ಟಿಪ್ಸ್ ಬೇಕು ಅಂದರೆ ನನ್ನ ಚಾನಲನ್ನು ನೆನಪಿಟ್ಕೊಂಡು ಕಮೆಂಟ್ ಮೂಲಕ ತಿಳಿಸಿ. ಓಕೆನಾ? ಬನ್ನಿ. ನಾನಿಲ್ಲಿ ಮುಲ್ತಾನಿ ಮಿಟ್ಟಿಯನ್ನು ತೊಗೊಂಡಿದ್ದೀನಿ. ನನಗಿಲ್ಲಿ 1 ಟೇಬಲ್ ಸ್ಪೂನ್ ಬೇಕು. ನಾನು ಇವತ್ತಿಗಷ್ಟೇ ಅಪ್ಲೈ ಮಾಡಲಿಕ್ಕೆ ಮಾಡ್ಕೊಳ್ತಾ ಇದ್ದೀನಿ. ಇದು ರೆಗ್ಯುಲರಾಗಿ ಮಾಡಬೇಕಾಗತ್ತೆ. ಓಕೆನಾ? ಅಂದರೆ ಒಂದಿನನೂ ಬಿಡಬಾರ್ದು, ಪ್ರತಿದಿನವೂ ಇದನ್ನು ಅಪ್ಲೈ ಮಾಡ್ತಾ ಹೋದರೆ ನಮ್ಮ ಫೇಸು ತುಂಬ ಕ್ಲೀನಾಗಿರುತ್ತೆ. ಹಾಗೆ ಓಪನ್ ಫೋರ್ಸು ಕೂಡ ನಿಧಾನವಾಗಿ ಸರಿದೋಗ್ತಾ ಬರುತ್ತೆ. ಅಂದರೆ ಹೊಸ ಸ್ಕಿನ್ ಬರಲಿಕ್ಕೆ ಅನುಕೂಲ ಆಗುತ್ತೆ. ಓಕೆನಾ? ಹಾಗೆ ಇಲ್ಲಿ ರೋಸ್ ವಾಟರನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೋಸ್ ವಾಟರಿಂದನೇ ಇದನ್ನು ಮಿಕ್ಸ್ ಮಾಡಬೇಕು, ಮತ್ತು ಬೇರೆ ನೀರೇನು ಹಾಕಬಾರ್ದು. ಓಕೆನಾ? ಮುಲ್ತಾನಿ ಮಿಟ್ಟಿ ಇದು ಸ್ವಲ್ಪ ಹೀಟು, ಆದರೂ ಕೂಡ ನಾವು ಇದು ರೋಸ್ ವಾಟರ್ ಹಾಕ್ತೀವಿ ಅಲ್ವಾ, ಅಲ್ಲಿ ಅದು ಸರಿದೂಗತ್ತೆ. ಓಕೆನಾ? ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಮುಲ್ತಾನಿ ಮಿಟ್ಟಿ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ನಮ್ಮ ಸ್ಕಿನ್ನು ತುಂಬ ಗ್ಲೋವಾಗಿ ಕಾಣಲಿಕ್ಕೆ ಅನುಕೂಲ ಆಗುತ್ತೆ. ಹಾಗೆ ನಮ್ಮ ಸ್ಕಿನ್ನಲ್ಲಿ ಏನಾದರೂ ಡ್ಯಾಮೇಜ್ ಎಲ್ಲ ಇದ್ದರೆ ಸರಿದೂಗ್ತಾ ಬರುತ್ತೆ. ಈ ಓಪನ್ ಫೋರ್ಸ್ ಆದರೂ ಅಷ್ಟೇ, ನಾವು ಡೈಲಿ ಇದನ್ನು ಅಪ್ಲೈ ಮಾಡ್ತಾ ಬಂದರೆ ನಮ್ಮ ಸ್ಕಿನ್ನು ತುಂಬ ಕ್ಲೀನಾಗಿರುತ್ತೆ, ನ್ಯಾಚುರಲ್ ಗ್ಲೋ ಬರುತ್ತೆ. ಹಾಗೆ ನಮ್ಮ ಹೊಸ ಸ್ಕಿನ್ನು ಬರಲಿಕ್ಕೆ ಅನುಕೂಲ ಆಗುತ್ತೆ. ಓಕೆನಾ? ಹಾಗೆ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಅದೆರಡು ಮಿಕ್ಸ್ ಆಗಬೇಕು. ರೋಸ್ ವಾಟರು ಗೊತ್ತಲ್ವಾ, ರೋಸ್ ವಾಟರು ಅಷ್ಟೇ ನಮ್ಮ ಸ್ಕಿನ್ನು ತುಂಬ ಸ್ಮೂತಾಗಿ ಇರಲಿಕ್ಕೆ, ತುಂಬ ಶೈನಿಂಗ್ ಆಗಿ ಇರಲಿಕ್ಕೆ ಅನುಕೂಲ ಆಗುತ್ತೆ. ಓಪನ್ ಪೋರ್ಸ್ ಇದ್ದವರು ಇವೆರಡನ್ನು ತಂದಿಟ್ಕೊಳ್ಳಿ. ಓಕೆನಾ? ರೋಸ್ ವಾಟರ್ ಆದರೂ ಅಷ್ಟೇ, ಮುಲ್ತಾನಿ ಮಿಟ್ಟಿ ಆದರೂ ಅಷ್ಟೇ ಒಂದು ಸ್ವಲ್ಪ ತಂದಿಟ್ಕೊಂಡ್ರೆ ಡೈಲಿ ಒಂದು ಟೈಮ್ ಅಪ್ಲೈ ಮಾಡಿಕೊಂಡು ಒಂದು 10ರಿಂದ 15 ನಿಮಿಷ ಬಿಟ್ಟು ತೊಳ್ಕೊಬಿಟ್ರೆ ಆಯಿತು. ಓಕೆನಾ? ನೋಡಿ ರೆಡಿ ಆಯಿತು. ನಾನು ಕೈಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ಓಕೆನಾ? ಅಪ್ಲೈ ಮಾಡಿಕೊಂಡು ಒಂದು 10ರಿಂದ 15 ನಿಮಿಷ ಬಿಡಬೇಕು, ಚೆನ್ನಾಗಿ ಒಣಗಬೇಕು. ಒಣಗಿದ ನಂತರ ಸರಿ ಮಸಾಜನ್ನು ಕೊಟ್ಟು ತೊಳ್ಕೊಬೇಕು. ಹಾಗೆ ಇದು ಅಪ್ಲೈ ಮಾಡುವಾಗಲೂ ಅಷ್ಟೇ ನಿಧಾನವಾಗಿ ಅಪ್ಲೈ ಮಾಡಬೇಕು. ಹಾಗೆ ಅಪ್ಲೈ ಮಾಡುವ ಮೊದಲು ನಮ್ಮ ಸ್ಕಿನ್ನನ್ನು ಫೇಸನ್ನು ಒಂದು ಸಲ ತೊಳ್ಕೊಬೇಕು. ಓಕೆನಾ? ಕ್ಲೀನಾಗಿ ತೊಳ್ಕೊಂಡು ಈ ರೀತಿ ಅಪ್ಲೈ ಮಾಡ್ಕೋಬೇಕು. ಹಾಗೆ ಅಪ್ಲೈ ಮಾಡುವಾಗ ಹೀಗೆ ರೌಂಡ್ ಶೇಪಲ್ಲಿ ಅಪ್ಲೈ ಮಾಡ್ತಾ ಇರಬೇಕು. ಅಂದರೆ ಅಲ್ಲಿ ಓಪನ್ ಫೋರ್ಸ್ ಇರುತ್ತೆ ಅಲ್ವಾ, ಎಲ್ಲ ಕಡೆನೂ ಅಪ್ಲೈ ಆಗುತ್ತೆ. ಅದಕ್ಕೆ ರೌಂಡಾಗಿ ಅಪ್ಲೈ ಮಾಡ್ತಾ ಇರಬೇಕು.
ಒಂದು 10 ನಿಮಿಷದಲ್ಲಿ ಡ್ರೈ ಆಗುತ್ತೆ. ನಂತರ ಸ್ವಲ್ಪ ಮಸಾಜ್ ಮಾಡಿ ತೊಳ್ಕೊಬಿಟ್ರೆ ಆಯಿತು. ನಂತರ ನೀವು ಯಾವುದು ಮಾಯ್ಶ್ಚರೈಸಿಂಗ್ ಕ್ರೀಮ್ ಅಪ್ಲೈ ಮಾಡ್ಕೋತೀರ ಅದನ್ನೇ ಅಪ್ಲೈ ಮಾಡ್ಕೊಳ್ಳಿ, ಓಕೆನಾ. ನಿಮಗೆ ಯಾವುದು ಸರಿದೂಗುತ್ತೆ ಅದನ್ನು, ಯಾಕಂದರೆ ಇದು ಸ್ವಲ್ಪ ನಾನು ಹೇಳಿದ್ದೀನಲ್ವ ಹೀಟ್ ಆಗತ್ತೆ ಅಂತ. ಇದು ಸ್ವಲ್ಪ ಹೊತ್ತು ನಾವು ಅಪ್ಲೈ ಮಾಡಿದ ನಂತರ ತೊಳ್ಕೊತೀವಿ ಅಲ್ವಾ, ಸ್ವಲ್ಪ ತಣ್ಣ ನೀರಲ್ಲೇ ತೊಳ್ಕೊಳ್ಳಿ. ಅದು ಹೀಟು ಆಗಲ್ಲ, ನಮ್ಮ ಫೇಸು ಕೂಡ ಬಿಸಿನೂ ಆಗಲ್ಲ. ಹೀಟಿನ ಅಂಶ ಇದೆ ಅಷ್ಟೇ. ನಾವು ಈ ರೀತಿ ರೋಸ್ ವಾಟರ್ ಹಾಕಿದಾಗಲ್ಲ ಅದು ಹೀಟ್ ಅನಿಸಲ್ಲ, ಓಕೆನಾ. ಈ ರೀತಿ ನೀವು ಮಸಾಜನ್ನು ಕೊಟ್ಟು ತೊಳಿಬೇಕು. ತೊಳೆಯೋ ಟೈಮಲ್ಲಿ ಇದೇ ರೀತಿ ನೀವು ಪ್ರತಿದಿನ ಮಾಡಿ ನೋಡಿ, ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗತ್ತೆ. ಒಂದು 5-6 ದಿನದಲ್ಲೇ ರಿಸಲ್ಟು ಸಿಗತ್ತೆ. ದೊಡ್ಡ ದೊಡ್ಡ ಓಪನ್ ಪೋರ್ಸ್ ಇದ್ದರೆ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ನೋಡಿ, ನಾನು ಈ ಕಡೆ ಕೈಗೆ ಅಪ್ಲೈ ಮಾಡಿರೋದು ನೋಡಿ, ಇಲ್ಲಿ ನೋಡಿ ಎಷ್ಟು ಒಂದು 2 ನಿಮಿಷಕ್ಕೆ ನಾನು ತೊಳ್ಕೊಂಡಿರೋದು. ಎರಡು ನೋಡಿ ಸ್ವಲ್ಪ ಡಿಫ್ರೆಂಟ್ ಇದೆ ಅಲ್ವಾ. ಒಂದು ಶೈನಿಂಗಾಗೆ ಕಾಣುತ್ತೆ, ಇನ್ನೊಂದು ರಪ್ಪಾಗಿ ಕಾಣುತ್ತೆ ಅಲ್ವಾ. ನೋಡಿ ತುಂಬ ಚೆನ್ನಾಗಿ ಆಗತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಇಂತಹ ಟಿಪ್ಸು ತುಂಬಾ ಇದೆ. ನಿಮಗೆ ದೊಡ್ಡದ ಓಪನ್ ಪೋರ್ಸು ತುಂಬ ಆಗಿಬಿಟ್ಟಿದೆ ಅಂದರೆ ಅದಕ್ಕೂ ಕೂಡ ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತೀನಿ, ಓಕೆನಾ. ಒಳ್ಳೆ ರಿಸಲ್ಟು ಸಿಕ್ಕಿದೆ. ನೋಡಿದ್ರಿ ಅಲ್ವಾ, ತುಂಬಾ ಸಿಂಪಲ್ ಆಗಿದೆ. ಸ್ವಲ್ಪ ವಸ್ತು ಇದ್ದರೆ ಸಾಕು, ಮನೇಲಿ ತಂದೆ ಇಟ್ಕೊಳ್ಳೋದು. ಡೈಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಅಪ್ಲೈ ಮಾಡಿಕೊಂಡು ಸರಿ ಮಸಾಜನ್ನು ಕೊಡಬೇಕು. ಸ್ಕಿನ್ನನ್ನು ತುಂಬ ಕ್ಲೀನಾಗಿ ಇಟ್ಕೋಬೇಕು. ಯಾವ್ಯಾವುದು ಫೇಸ್ ವಾಶ್ ಕ್ರೀಮ್ ತರೋದು, ಜೆಲ್ ತರೋದು ಅದೆಲ್ಲ ಅಪ್ಲೈ ಮಾಡಲಿಕ್ಕೆ ಹೋಗಬಾರ್ದು. ಒಳ್ಳೆ ಕ್ವಾಲಿಟಿಯ ಕೆಮಿಕಲ್ಸ್ ಕಡಿಮೆ ಇರುವಂತಹದ್ದನ್ನು ನಾವು ಅಪ್ಲೈ ಮಾಡ್ಕೋಬೇಕು, ಓಕೆನಾ. ನಾವು ಮಾಯ್ಶ್ಚರೈಸಿಂಗ್ ಕ್ರೀಮ್ ಆದರೂ ಅಷ್ಟೇ ನಮ್ಮ ಫೇಸಿಗೆ ಯಾವುದು ಸರಿದೂಗುತ್ತೆ ನಮಗೆ ಗೊತ್ತಿರುತ್ತೆ ಅಲ್ವಾ. ಕೆಲವೊಂದು ಆಗಲ್ಲ. ನನಗೂ ಅಷ್ಟೇ, ನಾನು ಫೆರವರ್ ಅಂದರೆ ಫೇರ್ ಆ್ಯಂಡ್ ಲವ್ಲಿ ವಾಸನೆ ಕೇಳಿದರೆ ಆಗಲ್ಲ. ಅದು ಒಂದೇ ಅಪ್ಲೈ ಮಾಡಿಕೊಂಡೆ ಅಂದರೆ ಮುಖ ಎಲ್ಲ ಚುಚ್ಚಿದಾಗೆ ಆಗುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ ಗೊತ್ತಾ, ಫೇರ್ ಆ್ಯಂಡ್ ಗ್ಲೋ ಅಂತ ಬರುತ್ತೆ ಅಲ್ವಾ, ಅದನ್ನು ನಾನು ಅಪ್ಲೈ ಮಾಡ್ಕೋತೀನಿ ಆವಾಗವಾಗ ಹೊರಗಡೆ ಹೋಗುವಾಗ ಅಷ್ಟೇ. ಇಲ್ಲಾಂದರೆ ನಾನು ಹೋಮ್ ಮೇಡ್ ಕ್ರೀಮೆಲ್ಲ ಮಾಡ್ಕೋತೀನಿ ಅಲ್ವಾ, ಅದನ್ನೇ ಅಪ್ಲೈ ಮಾಡಿಕೊಂಡು ಹೊರಗಡೆ ಹೋಗ್ತೀನಿ. ನನಗದು ಇಷ್ಟ. ಆಯಿಲ್ ಅನಿಸಲ್ಲ ನನಗೆ. ಹೋಮ್ ಮೇಡ್ ಕ್ರೀಮ್ ತುಂಬ ವಿಡಿಯೋ ಇದೆ ನೋಡಿ, ಅದನ್ನು ಬಿಸಿಲಿಗೆ ಹೋಗುವಾಗ ಎಲ್ಲ ಅಪ್ಲೈ ಮಾಡಿಕೊಂಡ್ರೆ ಸ್ವಲ್ಪನೂ ನಾವು ಎಣ್ಣೆ ಅಂಶದ್ದು ನಾವು ಮುಖಕ್ಕೆ ಅಪ್ಲೈ ಮಾಡಿದ್ದೀವಿ ಅನಿಸೋದೇ ಇಲ್ಲ. ನಾವು ಯಾವುದಾದ್ರೂ ಫೇಸ್ ಕ್ರೀಮ್ ಎಲ್ಲ ಹಾಕ್ತೀವಿ ಅಲ್ವಾ, ಅದರಲ್ಲೂ ಎಣ್ಣೆ ಅಂಶ ಇರುತ್ತೆ, ನಮಗೆ ಗೊತ್ತಾಗಲ್ಲ ಅಷ್ಟೇ. ನಾವು ಮನೇಲಿ ಮಾಡಿರೋದಾದರೂ ಅಷ್ಟೇ. ನಾನು ಮಾಡಿದ್ದೀನಿ, ಕೆಲವೊಂದು ಕ್ರೀಮ್ ಎಲ್ಲ ಮಾಡಿದ್ದೀನಿ. ಅದು ಅಪ್ಲೈ ಮಾಡಿಕೊಂಡ್ರೆ ನಾವು ಆಯಿಲೆಲ್ಲ ಹಾಕ್ಕೊಂಡಿದ್ದೀವಿ ಅನಿಸಲ್ಲ. ಅಂದರೆ ಅಲೋವೆರಾ ಜೆಲ್ಲು ಅದು ಇದೆಲ್ಲ ಹಾಕಿ ಮಾಡ್ತೀನಿ ಅಲ್ವಾ, ಎಷ್ಟು ಸ್ಮೂತಾಗಿರುತ್ತೆ ಗೊತ್ತಾ. ನಮ್ಮ ಸ್ಕಿನ್ನು ನ್ಯಾಚುರಲ್ ಗ್ಲೋವಾಗಿ ಇರಬೇಕು ಅಂದರೆ ಈ ರೀತಿ ಕೆಲವೊಂದು ಹೋಮ್ ಮೇಡ್ ಕ್ರೀಮೆಲ್ಲ ಮಾಡಿ ಅಪ್ಲೈ ಮಾಡ್ಕೋಬೇಕು. ಹಾಗೆ ನಮ್ಮ ಫೇಸಿಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕು. ಯಾವಾಗಲೂ ಉಜ್ಜೋದು ಫೇಸನ್ನು ಚೆನ್ನಾಗಿ ಉಜ್ಜಿ ತಿಕ್ಕಿ ಅದಕ್ಕೆ ಆ ಸ್ಕಿನ್ನಿಗೆಲ್ಲ ಒಂದು ರೀತಿ ಏನು ತ್ರಾಸು ಕೊಟ್ಟ ಹಾಗೆ ಮಾಡಬಾರ್ದು. ಸ್ಮೂತಾಗಿರುತ್ತೆ ಅಲ್ವಾ, ಆ ರೀತಿಯೆಲ್ಲ ಉಜ್ಜಲಿಕ್ಕೆ ಹೋಗಬಾರ್ದು. ನಾವು ಈ ರೀತಿ ಕ್ರೀಮೆಲ್ಲ ಬಳಸ್ಕೊಂಡು ಮಸಾಜ್ ಮಾಡೋದು ಸರಿ ಅಲ್ವಾ. ಕೆಲವೊಬ್ಬರು ಮುಖ ತೊಳಿತಾರೆ, ತಿಕ್ಕಿ ತೊಳೆದು ಗಾಯ ಆಗುತ್ತಾರೆ. ಅಲ್ಲಿ ಏನಾಗುತ್ತೆ, ಓಪನ್ ಫೋರ್ಸ್ ಎಲ್ಲ ಏನಾದರೂ ಚಿಕ್ಕ ಗಾಯ ಇದ್ದರೆ ಅದು ಓಪನ್ ಫೋರ್ಸ್ ಆಗಿಬಿಡತ್ತೆ. ಅಂದರೆ ಅದು ಅಲ್ಲೇ ದೊಡ್ಡ ಹೋಲ್ ಬಿದ್ದು ಬಿಡತ್ತೆ. ಹೀಗೆಲ್ಲ ಆಗುತ್ತಲ್ವ. ತುಂಬ ಕಾಳಜಿಯಿಂದ ನಮ್ಮ ಫೇಸೆಲ್ಲ ಇಟ್ಕೋಬೇಕಾಗತ್ತೆ, ಓಕೆನಾ. ಥ್ಯಾಂಕ್ ಯು. ನಾನು ವಿಡಿಯೋ ನೋಡಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇಂತಹ ಕನ್ನಡ ಬ್ಯೂಟಿ ಟಿಪ್ಸ್ ಬೇಕು ಅಂದರೆ ವಿಲಾಸಿನಿ ಬ್ಯೂಟಿ ಕೇರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಓಕೆನಾ. ಹಾಗೆ ಕಮೆಂಟ್ ಮೂಲಕ ತಿಳಿಸಿ, ನಿಮಗೇನಾದರೂ ಬ್ಯೂಟಿ ಟಿಪ್ಸ್ ಬೇಕು ಅಂದರೆ ಖಂಡಿತ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ನನಗೆ ಗೊತ್ತಿರುವಂತಹ ಒಳ್ಳೆ ರಿಸಲ್ಟ್ ಸಿಗುವಂತಹ ವಿಡಿಯೋನೇ ಆಯ್ಕೆ ಮಾಡಿ ಹಾಕ್ತೀನಿ, ಓಕೆನಾ. ಅಲ್ಲಿ ತನಕ ಬಾಯ್.